ಕೃಷಿ ಸಚಿವನಾಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾ ಇಲ್ಲ. ನಾನು ಉಪಮುಖ್ಯಮಂತ್ರಿ ಅಂದಿಲ್ಲ, ಹಾ ನಾನ್ ಹೇಳಿದ್ದು ಇಲ್ಲ ಆ ಶಬ್ದ ಬಂದಂಗ ಇಲ್ಲ ಇಂಪಾಸಿಬಲ್. ಅದು ನಮ್ ಗೆಳೆಯರು ವಾಟ್ಸಪ್ ಗಿಟ್ಸಪ್ ಹಾಕ್ತಾರ, ಅದನ್ನ ಹೇಳಕ್ ಆಗಲ್ಲ. ನಾನೇನ್ ಹೇಳಿದೆ, 136 ಮಂದಿ ಶಾಸಕರಿಗೆ ಗೆದ್ದೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರು ಮಂತ್ರಿ ಮಾಡ್ಬೇಕು ಅಂತ. ಈಗಾಗಲೇ ಹಿರಿಯರು ಒಂದ್ ರೌಂಡ್ ಆಗ್ಬಿಡ್ಲಿ, ನಾವ್ ಯಾರು ಕ್ಲೇಮ್ ಮಾಡಬಾರ್ದು ಅಂತ ನಾನ್ ಫಸ್ಟ್ ಹೇಳಿದವ ಟಿವಿಗೂ ಹೇಳಿದೆ. ಮುಖ್ಯಮಂತ್ರಿಗಳು ನನಗೆ ಏನಾದ್ರು ಅಧಿಕಾರ ಕೊಡುವಂತ ತಲೆಯಾಗ ಬಂದಿತ್ತಂದ್ರೆ ಒಂದ್ ಬಾರಿಗೆ ಬೇಕಾದ್ರೆ ಕೃಷಿ ಸಚಿವನ ಆಗ್ತೇನೆ ಅಂತ ಹೇಳಿ ನನ್ನ ಆಸೆ. ಅದು ರೈತರ ಪರವಾಗಿ ಇಷ್ಟು ಹೋರಾಟ ಮಾಡ್ಕೊಂಡ್ ಬಂದೇನಿ. ಅವಕಾಶ ಸಿಕ್ಕರೆ ಕೊಡ್ಲಿ, ನನ್ ಮಂತ್ರಿ ಮಾಡ್ಲಿಲ್ಲ ಅಂತ ನಾನ್ ನಿಮ್ ಮೂಲಕ ಹೇಳಿ ನಾನಿಲ್ಲ ಹೇಳಲ್ಲ. ಯಾಕೆ ಸರ್ ಅಷ್ಟೇ ಇದೆ, ಕೊಡದಿದ್ರು ಅಷ್ಟೇ ಇರ್ತೀನಿ. ಅಲ್ಲ ಮುಖ್ಯಮಂತ್ರಿ ಆಗೋ ಕನಸು ಕಾಣಕ್ ಏನ್ ನಿಮ್ಗೆ ತಡೀತದ? ಇಲ್ಲ, ನೀನು ಒಂದ್ ಕೇಳ್ಬಿಡಿ, ಇವತ್ತಿನ ಕಾಲದಾಗ ಮುಖ್ಯಮಂತ್ರಿ ಆಗೋದು ಅಷ್ಟು ಸರಳ ತಿಳ್ಕೊಬೇಡ್ರಿ. ಹೌದ್ರಿ, ಬಹಳ ವ್ಯವಸ್ಥೆ ಬೇಕು, ಬಹಳ ಹೈಕಮಾಂಡ್ ಆಶೀರ್ವಾದ. ಯತ್ನಾಳ್ ಸಾಹೇಬ್ರ ನೆನಪಾದ್ರ ಮತ್ತೆ ಇಲ್ಲ ನೋಡಿದ್ರೆ ಒಂದ್ ಕೇಳಿ, ಇವತ್ತು ಯಾಕೆ ಹೇಳಿದೆ ಸ್ಟೇಟ್ಮೆಂಟ್ ಮಾಡ್ಯಾರ, ನೋಡಿದ್ರಿಲ್ಲ ಅವ್ರು? ಹೇಳ್ರಿ ಸರ್. ನಿಮ್ ಪಾರ್ಟಿಯವ್ರು ನಮ್ ಪಾರ್ಟಿಯವ್ರು ಮೊದಲು ಸುದ್ದಿಲ್ಲ, ನಾವು ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಅದಕ್ಕೆ ಅಂತ ಕೇಳಿದ್ರು. ಹೌದು ಗೊತ್ತ್ರಿ. ಅಲ್ಲ ನಂಗ್ ಬ್ಯಾರೆ ಹೇಳಿದಕ್ ನೆನಪಾತು, ಅದು ಲಿಂಕ್ ಆಯ್ತು. ಇಲ್ಲ ಅದು ಅಷ್ಟ್ ಸರಳ ಇಲ್ಲ ಅಂದ್ರಲ್ಲ ಮುಖ್ಯಮಂತ್ರಿ ಆಗೋದು, ಹಂಗಾಗಿ ಅವ್ರ ನೆನಪಾದ್ರು. ಇಲ್ಲ, ಇವತ್ತಿನ ಕಾಲ, ಅವತ್ತಿನ ಕಾಲದಾಗ ಹಿಂದೆ ಅಂತೆಂತಾರ ಮುಖ್ಯಮಂತ್ರಿ ಮಾಡಿದ್ರು. ಧರ್ಮ್ ಸಿಂಗ್ ಸಾಹೇಬ್ರಾದ್ರು, ವೀರಪ್ಪ ಮೊಯ್ಲಿ ಅವರಾದ್ರು, ಇವರೆಲ್ಲ ಹೆಂಗ್ ಅಧಿಕಾರಕ್ಕೆ ಬಂದ್ರ ಹೈಕಮಾಂಡ್ ಆಶೀರ್ವಾದ. ಮತ್ತ ಅವತ್ತಿನ ಪಾರ್ಟಿಗಳು ಹೇಳ್ದಂಗೆ ಎಲ್ಲರೂ ಒಪ್ಕೋತಿದ್ವಿ. ಇವತ್ತು ಕೂಡ ಆ ಶಿಸ್ತು ಐತಂತ ಒಂದು ಹೈಕಮಾಂಡ್ ಐತಂತ ಎಲ್ಲರೂ ಒಕ್ಕಟ್ಟಾಗಿ ಹೊಂಟಿದ್ವಿ. ಓಕೆ, ಶಿಸ್ತಿನ ಪಕ್ಷ ಹೌದು, ಹಂಗೆ ನಾಯಕರು ಜಾಸ್ತಿ ಅದಾರ ನಿಮ್ ಪಕ್ಷದಲ್ಲಿ. ಈಗ ಇರೋದು ದೊಡ್ಡ ಪಾರ್ಟಿ ಅಂದಾಗ ನ್ಯಾಚುರಲ್ ಇರ್ತದೆ. ಆಗ್ಲಿ ಸರ್. ಕಾರ್ಯಕರ್ತರ ಪಡೆ ಹೆಚ್ಚಿದೆ, ಕಾರ್ಯಕರ್ತರು ಸಂಬಳಿಸೋದು ಅಷ್ಟು ಸರಳ ಅಲ್ಲ. ಎಲ್ಲರೂ ನಾಮಿನೇಟ್ ಮಾಡ್ಬೇಕಂತಾರೆ. ಓಕೆ, ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.